ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗ ನನ್ನ ಗಂಡನ ಪೊಲೀಸರು ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಹಾಕಿದ್ದಾರೆ. ಈ ಆಕ್ಸಿಡೆಂಟ್ಗೆ ನಿಜವಾಗ್ಲೂ ಕಾರಣ ಯಾರೋ, ಯಾಕೆ ಮಾಡಿದಾರೋ, ನನ್ನ ಗಂಡನ್ ಯಾಕೆ ಸಿಕ್ಕಾಕ್ಸಿದ್ದು ಅಂತ ಗೊತ್ತಾಗಬೇಕು ಅಂದರೆ ನಾನು ಅದಕ್ಕೆ ಹತ್ರ ಮಾತಾಡಬೇಕು. ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆಗಬೇಕು ಅಂದರೆ ಅದು ಅದಕ್ಕೆ ಹೇಳೋ ಸಾಕ್ಷಿಯಿಂದನೇ ಸಾಧ್ಯ. ಪ್ಲೀಸ್ ಡಾಕ್ಟರ್, ನನ್ನ ಕಷ್ಟ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತಮ್ಮ, ಆದರೆ ಅವರು ಕೋಮಾದಲ್ಲಿದ್ದಾರೆ. ಕಣ್ರೆಪ್ಪೆ ಕದಲ್ಸ್ದೇ ಇರೋ ಪರಿಸ್ಥಿತಿಲಿರೋವಾಗ ನೀವು ಹೇಗೆ ಮಾತಾಡೋಕ್ಕಾಗುತ್ತೆ? ಏನೋ ಡಾಕ್ಟರ್, ನಾನು ಕರೆದ್ರೆ ಅದಕ್ಕೆ ಎದ್ದೇಳ್ಬೋದು, ಅವ್ರಿಗೆ ಪ್ರಜ್ಞೆ ಬರ್ಬೋದು. ಒಂದು ಚಿಕ್ಕ ಅವಕಾಶ ಕೊಡಿ ಡಾಕ್ಟರ್, ಪ್ಲೀಸ್ ಪ್ಲೀಸ್ ಡಾಕ್ಟರ್. ಸರಿ ಹೋಗಿ, ಆದರೆ ಪೇಷಂಟ್ಗೆ ಡಿಸ್ಟರ್ಬ್ ಮಾಡಬೇಡಿ, ತುಂಬ ಹೊತ್ತು ಮಾತಾಡಬೇಡಿ. ಸರಿ ಡಾಕ್ಟರ್, ಥ್ಯಾಂಕ್ ಯು. ಅದಕ್ಕೆ ನಿನಗಿಂಥ ಸ್ಥಿತಿ ಬಂದಿದೆ. ಅಲ್ಲಿ ಏನಾಯ್ತು ಅದಕ್ಕೆ? ಎಲ್ರೂ ಅಖಿಲ್ ಅವರೇ ನಿಮ್ಗೆ ಆಕ್ಸಿಡೆಂಟ್ ಮಾಡಿದ್ದು ಅಂತ ಹೇಳ್ತಿದ್ದಾರೆ, ಆದ್ರೆ ಅಖಿಲ್ ಅವರು ನಾನು ಮಾಡಿಲ್ಲ ಅಂತಿದ್ದಾರೆ. ಅಲ್ಲ, ಅಖಿಲ್ ಅವರು ನಿಮ್ಗೆ ಯಾಕೆ ಹೀಗೆ ಮಾಡ್ತಾರೆ? ನಿಮ್ಗೆ ಯಾಕೆ ಆಕ್ಸಿಡೆಂಟ್ ಮಾಡಬೇಕು ಅಂತ ಅನ್ಕೋತಾರೆ? ಹೇಳಿ ಅದಕ್ಕೆ, ನಿಮ್ಗೆ ಯಾರು ಹೀಗೆ ಮಾಡಿದ್ದಾರೆ ಹೇಳಿ. ಕಾರ್ ಟೈರ್ಗೆ ರಕ್ತದ ಮಾರ್ಕ್ ಇದೆ. CCTV ಫೋಟೇಜಲ್ಲಿ ಅಖಿಲ್ ಅವ್ರ ಕಾರಿಂದನೇ ನಿಮ್ಗೆ ಆಕ್ಸಿಡೆಂಟ್ ಮಾಡಿರೋ ಹಾಗಿದೆ. ಅಷ್ಟೇ ಅಲ್ಲ, ಡ್ರೆಸ್ ಕೂಡ ಸೇಮ್ ಅಖಿಲ್ ಅವ್ರು ಹಾಕಿರೋ ಡ್ರೆಸ್ ಹಾಗೇ ಇದೆ. ಇದೆಲ್ಲ ನೋಡ್ತಿದ್ರೆ ನನಗೇನು ಅರ್ಥ ಆಗ್ತಿಲ್ಲ. ಟೆನ್ಷನ್ ಅಲ್ಲಿ ಮೈಂಡ್ ಬ್ಲ್ಯಾಂಕ್ ಆಗ್ತಿದೆ. ಅಖಿಲ್ ಅವ್ರು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ, ನೀವ್ ನೋಡಿದ್ರೆ ಈ ಸಿಚುವೇಶನ್ ಅಲ್ಲಿ. ಅಖಿಲ್ ಅವ್ರನ್ನ ಕಾಪಾಡ್ಕೊಳಕ್ಕೆ ಈಗಿರೋ ಒಂದೇ ಒಂದು ಅವಕಾಶ ಅಂದ್ರೆ ನೀವ್ ಹೇಳೋ ಸಾಕ್ಷಿ. ಪ್ಲೀಸ್ ಅತ್ಗೆ ಹೇಳಿ, ಒಂದೇ ಒಂದ್ಸಲ ಕಣ್ಬಿಟ್ಟು ಮಾತಾಡಿ. ಏನಾಯ್ತು ಅಂತ ಹೇಳಿ. ಅಖಿಲ್ ಅವರು ನಿಮ್ ಜೊತೆ ಅವತ್ ಯಾಕೆ ಹಾಗೆ ಮಾತಾಡ್ಬೇಕಾಯ್ತೋ ಹೇಳಿ. ಪ್ಲೀಸ್ ಅದಕ್ಕೆ ಏನಾಯ್ತು ಅಂತ ಹೇಳಿ. ಮೇಡಮ್, ನಾನು ಹೇಳ್ದೆ ಅಲ್ವಾ ಅವ್ರಿಗೆ ಪ್ರಜ್ಞೆ ಇಲ್ಲ ಅಂತ. ನೀವು ಅವ್ರಿಗೆ ತೊಂದರೆ ಕೊಡಬೇಡಿ. ಅವ್ರಿಗೆ ಯಾವ ಪ್ರಜ್ಞೆ ಬರುತ್ತೋ ಗೊತ್ತಿಲ್ಲ. ಅಕಸ್ಮಾತ್ ಪ್ರಜ್ಞೆ ಬಂದ್ರೂ ಅವ್ರಿಗೆ ಹಳೇದೆಲ್ಲ ನೆನಪಿರುತ್ತೋ ಇಲ್ವೋ. ನೀವಿವಾಗ ಹೊರಗಡೆ ಹೋಗಿ ಮೇಡಮ್. ಸತ್ಯ ಅಣ್ಣ ಮಕ್ಕಳು ಇಲ್ಲಿಗೆ ಬರಲಿಲ್ಲ ಅಂದ್ರೆ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ಅರ್ಥ. ಸತ್ಯ ಅಣ್ಣನಿಗೆ ವಿಷಯ ಹೇಳಬೇಕು. ಪಾಪ ರಾಜ ಪಲ್ಲವಿ ತಾಯಿಗೆ ಆಕ್ಸಿಡೆಂಟ್ ಆಗಿದೆ ಅಂದ್ರೆ ತಡ್ಕೊಳಲ್ಲ. ಆ ಕೃಷ್ಣನ್ ದಯೆಯಿಂದ ಅದಕ್ಕೆ ಬೇಗ ಹುಷಾರಾಗ್ಲಿ, ಎಲ್ಲ ಸಮಸ್ಯೆನೂ ದೂರ ಆಗ್ಲಿ. ವಿಹಾರಿ ಸ್ಕೂಲ್ಗೆ ಯಾಕೆ ಬಂದಿಲ್ಲ? ಅವನಿಗೇನಾಯ್ತು? ವಿಹಾರಿಗೆ ಜ್ವರ ಬಂದಿತ್ತ? ಇಲ್ಲ ಅಂದ್ರೆ ಅವನ ಮನೆ ಹತ್ರ ಆಟ ಆಡ್ಬೇಕಾದ್ರೆ ಏನಾರು ರೇಟ್ ಆಗಿರ್ಬೋದಾ? ಅಷ್ಟಕ್ಕೂ ವಿಹಾರಿಗೆ ಏನಾಗಿರ್ಬೋದು? ಕೃಷ್ಣ, ವಿಹಾರಿಗೆ ಏನಾಗಿದೆ ಕೃಷ್ಣ? ಯಾಕೆ ಸ್ಕೂಲಿಗೆ ಬರ್ತಿಲ್ಲ? ಒಂದು ವೇಳೆ ಅವನಿಗೆ ಏನಾದ್ರು ಜ್ವರ ಬಂದಿದ್ರೆ ಅವನಿಗೆ ಕಡಿಮೆ ಆಗೋ ಥರ ನೀನೇ ನೋಡ್ಕೋಬೇಕು. ಜ್ವರನೇ ಅಲ್ಲ,
ಅವನಿಗೆ ಏನೇ ಕಷ್ಟ ಬಂದರೂ ನೀನೇ ನೋಡ್ಕೋಬೇಕು ಕೃಷ್ಣ. ವಿಹಾರಿ ನಾಳೆ ಸ್ಕೂಲಿಗೆ ಬರೋ ಹಾಗೆ ಮಾಡು ಪ್ಲೀಸ್ ಕೃಷ್ಣ. ನಾನು ಒಳ್ಳೆ ಕೃಷ್ಣ ಅಲ್ವಾ? ಓಕೆನಾ? ಕೃಷ್ಣ, ಸ್ಟ್ಯಾಂಡ್ ಅಪ್. ಏನಾಯ್ತು ಕೃಷ್ಣ? ಯಾಕೆ ಡಲ್ ಆಗಿದ್ಯಾ? ನೀನೇ ಮಾತಾಡ್ಕೊಳ್ತಿದ್ಯಲ್ಲ. ಟೀಚರ್, ಅದು ಏನಾಯ್ತು ಹೇಳು ಕೃಷ್ಣ. ವಿಹಾರಿ ಇವತ್ತು ಸ್ಕೂಲಿಗೆ ಬಂದಿಲ್ಲ ಅಲ್ವಾ ಟೀಚರ್? ಹೌದು, ಬರ್ಲಿಲ್ಲ. ಅದಕ್ಕೇನು? ಅವನಿಗೆ ಏನಾದರೂ ಆಗಿದೆ ಅಂತ ತುಂಬ ಭಯ ಆಗ್ತಿದೆ ಟೀಚರ್. ನೀನೇನು ಭಯ ಪಡಬೇಡಪ್ಪ. ಮಕ್ಕಳೇ, ನೋಡಿದ್ರಾ? ಫ್ರೆಂಡ್ಶಿಪ್ ಅಂದ್ರೆ ಹೀಗಿರ್ಬೇಕು. ವಿಹಾರಿ ಇವತ್ತು ಸ್ಕೂಲಿಗೆ ಬರಲಿಲ್ಲ ಅಂತ ಕೃಷ್ಣ ಎಷ್ಟು ಬೇಜಾರು ಮಾಡ್ಕೊಂಡ. ಕೃಷ್ಣ, ವಿಹಾರಿಗೆ ಇವತ್ತು ಮನೇಲಿ ಏನಾದರೂ ಕೆಲಸ ಇದ್ದಿರಬಹುದು. ನಾಳೆ ಬರ್ತಾನೆ. ನೀನು ಕೂತು ಶ್ರದ್ಧೆಯಿಂದ ಪಾಠ ಕೇಳು. ಸರಿ ಟೀಚರ್. ಏನು ಅಂದ್ರೆ SI ಹತ್ರ ಮಾತಾಡ್ಕೊಂಡು ಬರ್ತೀನಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಹೇಳಿ. ನನ್ನ ಗಂಡ ಯಾವ ತಪ್ಪು ಮಾಡಿಲ್ಲ ಸರ್. ಅದನ್ನ ಹೇಳ್ಬೇಕಾದ್ದು ನೀವಲ್ಲಮ್ಮ, ಕೋರ್ಟ್. ಅಂದ್ರೆ ಅದು ಹಾಗಲ್ಲ ಸರ್. ಇನ್ನೇನು ಹೇಳಬೇಡಿ ಮೇಡಮ್. ನಿಮ್ಮಂಥವ್ರ ಮಾತನ್ನ ಕೇಳಿ ಕೇಳಿ ಸಾಕಾಗಿದೆ. ಎಲ್ರಿಗೂ ಪೊಲೀಸ್ ಅಂದ್ರೆ ಸುಳ್ಳು ಕೇಸನ್ನ ಹಾಕಿ ಸಿಕ್ಕಾಕಿಸ್ತಾರೆ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ನಾವು ಮನುಷ್ಯರಂತ ಯಾರೂ ಯೋಚಿಸಲ್ಲ. ನಮಗೂ ಮನ್ಸಿದೆ ಅಂತ ಯಾರೂ ಅರ್ಥನೇ ಮಾಡ್ಕೊಳ್ಳಲ್ಲ. ಪ್ರತಿ ವ್ಯಕ್ತಿಗೂ ನ್ಯಾಯ ಸಿಗಬೇಕು ಅಂತ ಎಷ್ಟೇ ಕಷ್ಟ ಆದರೂ ಸರಿ ಇಷ್ಟಪಟ್ಟು ಪೊಲೀಸ್ ಕೆಲಸ ಮಾಡ್ತೀವಿ. ಅಂಥದ್ರಲ್ಲಿ ಅನ್ಯಾಯ ಹೇಗೆ ಮಾಡ್ತೀವಿ ಮೇಡಮ್? ನೀವು ಮೊದಲು ಇದನ್ನು ತಿಳ್ಕೊಳ್ಳಿ. ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಕೆಲಸಕ್ಕೆ ಅಡ್ಡಿ ಮಾಡಬೇಡಿ. ಸರ್, ನಾನು ಹೇಳಿದ ಹಾಗಲ್ಲ. ಮತ್ತೆ ಹೇಗೆ ಮೇಡಮ್? ನಿಮ್ಮ ಗಂಡ ತಪ್ಪು ಮಾಡೋದು, ನೀವೀಗ ಅದನ್ನ ಮುಚ್ಚಿಡೋದಕ್ಕೆ ನೋಡೋದು ಚೆನ್ನಾಗಿದೆ. ಸರ್, ಒಂದ್ಸಲ ನಾನು ಹೇಳೋದನ್ನ ಕೇಳಿ. ಕೇಳಿದ್ಮೇಲೆ ನಿಮಗೆ ನಂಬಿಕೆ ಬಂದ್ರೇನೆ ಆಮೇಲೆ ಮಾತಾಡಕ್ ಪರ್ಮಿಷನ್ ಕೊಡಿ. ಸರಿ, ಹೇಳಿ. ಅಖಿಲ್ ಅವರು ತುಂಬಾ ಒಳ್ಳೆಯವರು. ಕನ್ಸಲ್ ಕೂಡ ಯಾವ ತಪ್ಪು ಮಾಡಲ್ಲ. ಅವ್ರಿಗೆ ಮೋಸ ಕುತಂತ್ರ ಇದೇನು ಗೊತ್ತಿಲ್ಲ. ಅಂಥದ್ರಲ್ಲಿ ಒಬ್ಬ ಮನುಷ್ಯನ್ಗೆ ಆಕ್ಸಿಡೆಂಟ್ ಮಾಡಿದ್ದಾರೆ ಅನ್ನೋದು ಸುಳ್ಳು. ಇದ್ರಲ್ಲೇನೋ ತಪ್ಪಿದೆ ಸರ್. ಇಲ್ಲಮ್ಮ, ಎಲ್ಲ ಕರೆಕ್ಟಾಗೇ ಇದೆ. ಪ್ರತಿಯೊಂದನ್ನು ಸರಿಯಾಗಿ ಚೆಕ್ ಮಾಡಿದ ಮೇಲೇನೆ ಈ ಡಿಸಿಷನ್ ತಗೊಂಡಿದ್ದು. ನೀವು ಸೊಸೈಟಿಲಿ ಹೆಸರು ಪ್ರತಿಷ್ಠೆ ಇರೋರು. ಅಖಿಲ್ ಅಂತೂ AAA ಕಂಪ್ನಿಗೆ MD. ಅಂಥದ್ರಲ್ಲಿ ಅವರನ್ನ ಯಾವ ಎವಿಡೆನ್ಸು ಇಲ್ಲದೆ ಹೇಗೆ ಅರೆಸ್ಟ್ ಮಾಡ್ತೀವಿ ಮೇಡಮ್? ಆಗಲ್ವಲ್ಲ? ಏನು ಶ್ಯಾಮ, ಏನಾಯ್ತು? ಏನಂದ್ರೆ ನೀವ್ ಯಾರ ಹತ್ರ ನಿಜ ಹೇಳ್ದೆ ಇದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಹತ್ರ ನಿಜ ಹೇಳಿ. ಯಾವ ನಿಜ? ವನಜಾಕ್ಷಿ ಅತ್ತಿಗೆಗೆ ನೀವ್ ಯಾಕೆ ಆಕ್ಸಿಡೆಂಟ್ ಮಾಡಿದ್ದು? ಅದನ್ನ ನೀನ್ ಕೂಡ ನಂಬ್ತಾ ಇದ್ಯಾ? ನನ್ನ ಅನುಮಾನಿಸ್ತಾ ಇದೆಯಾ ಶ್ಯಾಮ? ನಮ್ದೇ ಬೇರೆ ದಾರಿ ಇಲ್ಲ ರೀ. ಎಲ್ಲ ಎವಿಡೆನ್ಸ್ ನಿಮಗ್ ವಿರುದ್ಧವಾಗೇ ಇದೆ. ಕಾರು, ನೀವ್ ಹಾಕಿರೋ ಡ್ರೆಸ್ಸು. ನಿಜಾನೇ ಶ್ಯಾಮ, ಕಾರು ನಮ್ದೇ ಇರ್ಬೋದು, ಅಚ್ಚು ನಾನು ಹಾಕಿರೋ ಡ್ರೆಸ್ ಹಾಗೆ ಇರ್ಬೋದು, ಆದ್ರೆ ಆ ಆಕ್ಸಿಡೆಂಟ್ ಮಾತ್ರ ನಾನ್ ಮಾಡಿಲ್ಲ. ನನ್ನ ನಂಬು ಶ್ಯಾಮ. ನಾನು ಹೇಗ್ರಿ ನಂಬ್ಲಿ? ನೀವು ವನಜಾಕ್ಷಿ ಅತ್ತಿಗೆಗೆ ವಾರ್ನಿಂಗ್ ಕೊಟ್ಟಿದ್ದು ಸುಳ್ಳ? ಹೇಳಿ, ನನ್ನ ಹತ್ರ ನೀವೇನೋ ಮುಚ್ಚಿಡ್ತಿದ್ದೀರಾ. ಅದೇನು ಅಂತ ಹೇಳಿ ಪ್ಲೀಸ್ ರೀ, ನಿಮ್ಮ ಕೈ ಮುಗಿತೀನಿ. ಶ್ಯಾಮ, ಹೇಳಿ. ಹೇಳ್ತೀನಿ. ಅವತ್ತೇನಾಯ್ತು ಅಂದ್ರೆ,
ಹಲೋ. ಹಲೋ, ಅಖಿಲ್ ಅವರೇನಾ ಮಾತಾಡ್ತಿರೋದು? ಎಸ್, ಹೂ ಇಸ್ ದಿಸ್? ಕೆಲ್ಸದಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನಾ? ಪರವಾಗಿಲ್ಲ, ಹೇಳಿ. ನೀವ್ಯಾರು? ಈಗ ನೀವು ನನ್ನ ಬಗ್ಗೆ ತಿಳ್ಕೊಳ್ಳೋದೇನು ಬೇಡ, ನಾನು ಹೇಳೋದು ಮಾತ್ರ ಕೇಳಿಸ್ಕೊಂಡ್ರೆ ಸಾಕು. ನೀವು ಬಿಸ್ನೆಸ್ಸಲ್ಲಿ ಎಕ್ಸ್ಪರ್ಟ್ ಅಂತ, ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಒಳ್ಳೆ ನ್ಯಾಕಿದೆ ಅಂತ ಕೇಳಿದೆ. ಆದರೆ ನಿಮ್ಮ ಸುತ್ತ ಇರೋ ಜನರ ಬಗ್ಗೆ ತಿಳ್ಕೊಳ್ಳೋದ್ರಲ್ಲಿ ನೀವು ತುಂಬ ದಡ್ರ ಹಾಗೆ ಯೋಚಿಸ್ತಾ ಇದ್ದೀರಾ. ನೀವು ಏನು ಹೇಳ್ತಾ ಇದ್ದೀರಾ? ಹೌದು ಅಖಿಲ್ ಅವರೇ, ನಿಮ್ಮ ಕಂಪನಿಲಿ ತಯಾರಾಗೋ ಮಸಾಲದಲ್ಲಿ ಒಳ್ಳೆ ರೆಸಿಪಿ ಯಾವುದು, ಕೆಟ್ಟ ರೆಸಿಪಿ ಯಾವುದು ಅಂತ ತಿಳ್ಕೊಳ್ಳೋ ನೀವು ನಿಮ್ಮ ಹತ್ರ ಇರೋ ಜನರಲ್ಲಿ ಒಳ್ಳೆಯವ್ರು ಯಾರೋ ಕೆಟ್ಟವ್ರು ಯಾರೋ ಅಂತ ತಿಳ್ಕೊಳಕ್ಕಾಗ್ತಾ ಇಲ್ಲ. ನನ್ನ ಸುತ್ತ ಇರೋರೆಲ್ಲ ಒಳ್ಳೆಯವ್ರೆ, ಒಳ್ಳೆಯವ್ರು ಮಾತ್ರ ನನ್ನ ಹತ್ರ ಇರ್ತಾರೆ. ಅದು ನಿಮ್ಮ ಭ್ರಮೆ. ನಿಮ್ಮ ಹೊಸ ಅಕ್ಕ ವನಜಾಕ್ಷಿ ಇದ್ದಾಳಲ್ಲ, ಅವಳು ನಿಮ್ಗೆ ಎಂಥ ಅನ್ಯಾಯ ಮಾಡ್ತಿದ್ದಾಳೆ ಗೊತ್ತಾ? ವಾಟ್ ನಾನ್ಸೆನ್ಸ್? ಅಲ್ಲ, ನೀವೇನು ಹೇಳ್ತಾ ಇದ್ದೀರಾ? ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ ಅಖಿಲ್ ಅವರೇ, ಆಗ ನಾನ್ಸೆನ್ಸ್ ಅಲ್ವೋ ಅಂತ ಗೊತ್ತಾಗುತ್ತೆ ನಿಮಗೆ. ಆ ವನಜಾಕ್ಷಿ ನಿಮ್ಮ ಮನೇಲಿ ನಡೆಯೋ ಪ್ರತಿ ವಿಷಯನೂ ನಿಮ್ಮ ಅತ್ತಿಗೆ ಐಶ್ವರ್ಯಾಗೆ ಹೇಳ್ತಿದ್ದಾಳೆ. ನಿಮ್ಮ ಮನೇಲಿ ನಡೆಯೋ ಪ್ರತಿ ಘಟನೆನೂ ಫೋನ್ ಕಾಲಿಂದಾನೋ ವಿಡಿಯೋ ಕಾಲಿಂದಾನೋ ನಿಮ್ಮ ಅತ್ತಿಗೆಗೆ ರೀಚ್ ಆಗ್ತಾ ಇದೆ. ಏನು, ನಮ್ಮ ವನಜಾಕ್ಷಕನ? ಎಸ್, ಶಿ ಇಸ್ ಅ ಸ್ಪೈ. ಹಾಗೆ ಮಾಡೋದಕ್ಕೆ ಅವಳು ದುಡ್ಡು ಕೂಡ ತಗೋತಿದ್ದಾಳೆ. ಹಾಗೆ ಅಂತ ಯಾರೋ ಮೂರನೇ ವ್ಯಕ್ತಿ ಹೇಳಿದ್ರೆ ನಾನು ನಂಬೇಕಾ? ಮೂರನೇ ವ್ಯಕ್ತಿ ಹೇಳಿದ್ದ, ಅಮಾಯಕರು ಹೇಳಿದ್ದ ಅಂತ ಅಲ್ಲ ನೀವು ಯೋಚನೆ ಮಾಡಬೇಕಾಗಿದ್ದು. ಹೇಳಿರೋ ವಿಷಯ ಕರೆಕ್ಟಾ ಅಲ್ವಾ ಅಂತ ಯೋಚನೆ ಮಾಡಬೇಕು. ನೋಡಿ ಮೇಡಮ್, ನೀವು ಯಾರೋ ಯಾಕೆ ಫೋನ್ ಮಾಡಿದಿರೋ, ಯಾಕೆ ಹೀಗೆ ಹೇಳ್ತಿದ್ದೀರೋ ನನಗೆ ಗೊತ್ತಿಲ್ಲ. ವನಜಾಕ್ಷಿ ಅಕ್ಕ ನಮ್ಮ ಕುಟುಂಬಕ್ಕೆ ತುಂಬ ಹತ್ತಿರದವರಾಗಿದ್ದಾರೆ. ನಮ್ಮ ಒಳ್ಳೇದನ್ನೇ ಯೋಚನೆ ಕೂಡ ಮಾಡ್ತಾರೆ. ಅವ್ರಿಗೆ ದುಡ್ಡಿನ ಆಸೆ ಇದ್ದರೂ ದುಡ್ಡಿಗಾಗಿ ಇಷ್ಟು ಚೀಪ್ ಆಗಲ್ಲ. ನೀವು ಯಾವುದೋ ಪರ್ಸ್ನಲ್ ಗ್ರಡ್ಜ್ಗೆ ಅವ್ರ ಮೇಲೆ ಆರೋಪ ಮಾಡಿದ ಮಾತ್ರಕ್ಕೆ ಇಲ್ಲಿ ಯಾರೂ ಅದನ್ನು ನಂಬೋರಿಲ್ಲ. ಸಾರಿ. ತಿಳ್ಕೊಂಡ್ರೆ ಅಲ್ವಾ ಅದು ನಿಜನೋ ಸುಳ್ಳು ಅಂತ ಅರ್ಥ ಆಗೋದು. ಹಲೋ, ನಿಲ್ಲಿಸ್ತೀರಾ? ನೀವು ಈ ವಿಷಯದ ಬಗ್ಗೆನೇ ಫೋನ್ ಮಾಡಿದರೆ ನಾನು ಕೇಳೋ ಪೊಸಿಷನಲ್ಲಿಲ್ಲ. ನೀವು ಫೋನ್ ಇಡಿ. ಸರಿ, ಇಡ್ತೀನಿ ಬಿಡಿ. ಫೈನಲಿ ಒಂದು ಮಾತು, ನಿಮ್ಮ ನೆಗ್ಲಿಜಿಯನ್ಸಿಯಿಂದ ನಾಳೆ ನಿಮ್ಮ ಕುಟುಂಬದವ್ರಿಗೇನಾದರೂ ಅಪಾಯ ಆದರೆ ಅದಕ್ಕೆ ನೀವೇ ಜವಾಬ್ದಾರಿ. ಹೇಳೋದು ನನ್ನ ಧರ್ಮ, ಅದು ನಿಜನೋ ಅಲ್ವೋ ಅಂತ ತಿಳ್ಕೋಬೇಕಾಗಿದ್ದ ಜವಾಬ್ದಾರಿ ನಿಮ್ಮದು. ಅದು ತುಂಬ ಕಷ್ಟ ಆಗೋ ಕೆಲಸ ಏನಲ್ಲ. ನೀವು ಈಗಲೇ ಹೋಗಿ ವನಜಾಕ್ಷಿ ಫೋನ್ನ ಚೆಕ್ ಮಾಡಿ, ಅವಳ ಕಾಲ್ ಲಿಸ್ಟ್, ವಾಟ್ಸಪ್ ಎಲ್ಲ ಚೆಕ್ ಮಾಡಿದ್ರೆ ನಿಜ ನಿಮಗೆ ಗೊತ್ತಾಗುತ್ತೆ. ಬೇಡ ಅಂದರೆ ನಿಮ್ಮಿಷ್ಟ. ಅಖಿಲ್, ನೀನಾ? ಹೇಗಿದ್ಯಾ? ಚೆನ್ನಾಗಿದ್ದೀನಕ್ಕ, ನೀವು ಹೇಗಿದ್ದೀರಿ? ಹಾ, ಚೆನ್ನಾಗೇ ಇದ್ದೀನಪ್ಪ. ಏನ್ ಅಖಿಲ್ ಈ ಕಡೆ? ಶ್ಯಾಮ, ವಿಹಾರಿ, ದೊಡ್ಡಮ್ಮ, ದೊಡ್ಡಪ್ಪ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಏನ್ ವಿಷಯ? ಇದಕ್ಕಿದ್ದ ಹಾಗೆ ಯಾವ ಕೆಲ್ಸದ ಮೇಲೆ ಬಂದೆ? ಏನಿಲ್ಲ ಅಕ್ಕ, ನನ್ನ ಫೋನಲ್ಲಿ ಚಾರ್ಜ್ ಮುಗ್ದೋಯ್ತು. ಅರ್ಜೆಂಟಾಗಿ ಒಂದು ಕಾಲ್ ಮಾಡಬೇಕು. ಪಕ್ಕದಲ್ಲೇ ನಿಮ್ಮ ಮನೆ ಇದೆ ಅಂತ ನೆನಪಾಗಿ ಬಂದೆ. ಹೌದಾ? ಸರಿ, ನೀನ್ ಫೋನ್ ಕೊಡು, ನಾನು ಒಳಗೆ ಚಾರ್ಜ್ ಹಾಕ್ಬಿಟ್ಟು ಬರ್ತೀನಿ. ಪರವಾಗಿಲ್ಲ ಅಕ್ಕ, ನನ್ನ ಫೋನಿಗೆ ಯಾರ ಚಾರ್ಜರು ಆಗಲ್ಲ. ಒಂದ್ಸಲ ನಿಮ್ಮ ಫೋನ್ ಕೊಟ್ರೆ ನಾನು ಕಾಲ್ ಮಾಡಿ ಕೊಡ್ತೀನಿ. ಅದ್ರಲ್ಲೇನಿದ್ಯಪ್ಪ, ನಿಂಗಿಲ್ಲ ಅಂತೀನಾ? ತಗೋ, ಮಾತಾಡು. ಮೇಡಮ್, ಇಲ್ಲಿ ಇವರೆಲ್ಲ ತುಂಬಾ ಖುಷಿಯಾಗಿದ್ದಾರೆ.
ಕೇಳಿಸ್ಕೊಂಬಿಟ್ಟ. ಇವಾಗ ನನ್ನ ಪರಿಸ್ಥಿತಿ ಏನು? ಏನಕ್ಕ ಇದು? ಆ ಏನು? ಅದು ಅಖಿಲ್, ಅದು ನೀವಿನ್ನೇನು ಹೇಳ್ಬೇಡಿ. ಛೇ, ನಿಮ್ಮನ್ನ ಎಷ್ಟು ನಂಬಿದ್ವಿ, ಆದ್ರೆ ನೀವು ನಮ್ಮ ನಂಬಿಕೆನ ಸುಟ್ಟು ಬೂದಿ ಮಾಡಿದ್ರಲ್ಲಕ್ಕ. ನಿಮಗೇನ್ ದ್ರೋಹ ಮಾಡಿದೀವಿ ಅಂತ ನಮ್ಗೆ ಈ ತರ ಮೋಸ ಮಾಡಿದ್ರಿ? ನೋಡಖಿಲ್, ನಾನೇನ್ ಬೇಕು ಅಂತ ಮಾಡ್ಲಿಲ್ಲ. ಇನ್ನು ನಿಮ್ ಸುಳ್ಳು ಮಾತನ್ನೆಲ್ಲ ನಂಬೋ ಅಷ್ಟು ದಡ್ಡ ಅಲ್ಲ ನಾನು. ನಾವು ಕಷ್ಟದಲ್ಲಿದ್ದಾಗ ನೀವು ನಮ್ಗೆ ನೆರಳು ಕೊಟ್ರಿ. ಒಬ್ಬ ಅಕ್ಕ ಆಗಿ ನಮ್ಮನ್ನ ನೋಡ್ಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಟ್ರಿ. ಸ್ವಂತ ತಮ್ಮನ್ನ ಹೇಗ್ ನೋಡ್ಕೋತಾರೋ ಹಾಗೆ ನೀವು ನನ್ನ ನೋಡ್ಕೊಂಡ್ರಿ. ಅಕ್ಕ ಅಂದ್ರೆ ನಿಮ್ಮ ಹಾಗಿರ್ತಾರೆ ಅಂತ ನಿಮ್ಮನ್ನ ನೋಡಿದ್ಮೇಲೆ ನಂಗೆ ಅರ್ಥ ಆಗಿದ್ದು. ಅದಕ್ಕೇನೆ ನಾನು ನಿಮ್ಮನ್ನ ಬಾಯಿ ತುಂಬಾ ಅಕ್ಕ ಅಂತ ಕರೆದಿದ್ದು. ಮಾತಿನ ವರ್ಷೆಗಲ್ಲ, ನಿಮ್ಮನ್ನ ಸ್ವಂತ ಅಕ್ಕ ಅಂತ ನನ್ನ ಒಡ ಹುಟ್ಟಿದವ್ರ ಹಾಗೆ ನೋಡ್ತಿದ್ದೆ. ನನ್ನ ಮಮ್ಮಿ ಡ್ಯಾಡಿ ಕೂಡ ನಿಮ್ಮನ್ನ ಮಗಳ ಹಾಗೆ ನೋಡ್ಕೊಂಡ್ರು. ಶ್ಯಾಮ ಅಂತೂ ಅತ್ತಿಗೆ ಅತ್ತಿಗೆ ಅಂತ ನಿಮ್ ಹಿಂದೆನೆ ತಿರುಗ್ತಿದ್ಲು. ಆದ್ರೆ ನೀವೇನ್ ಮಾಡಿದ್ರಿ? ತಮ್ಮ ತಮ್ಮ ಅಂತ ಅನ್ಕೊಂಡು ನಮ್ಮ ಕುಟುಂಬಕ್ಕೆ ಕಿಚ್ಚಚ್ಚಿದ್ರಿ. ಇದು ನಿಮಗೆ ನ್ಯಾಯ ಅನ್ನಿಸ್ತಾ? ಹಾಗೆ ಹೇಳ್ಬೇಡ ಅಖಿಲ್, ನಾನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ತಮ್ಮ ಅಂತ ಕರೆದಿದ್ದು. ಹಾಗಿದ್ಮೇಲೆ ತಮ್ಮಂಗೆ ಹೇಗೆ ಮೋಸ ಮಾಡ್ಬೇಕು ಅನ್ನಿಸ್ತು? ಅದನ್ನ ನಾನು ಐಶ್ವರ್ಯ ಮೇಡಮ್ಗೆ ಹೇಳಿದ್ದೆ ಅಖಿಲ್. ಶ್ಯಾಮ ಅವರು ಒಳ್ಳೆಯವರು, ನನ್ನ ಅವ್ರ ಕುಟುಂಬದಲ್ಲಿ ಒಬ್ಳಾಗಿ ನೋಡ್ತಿದ್ದಾರೆ. ನಾನೀಗ ಹೀಗೆ ಮಾಡಿದ್ರೆ ದ್ರೋಹ ಮಾಡ್ದಾಗತ್ತೆ ಅಂತ ನಾನು ಎಷ್ಟೋ ಹೇಳಿ ನೋಡಿದೆ ಗೊತ್ತಾ. ಆದ್ರೆ ಅವ್ರು ಕೇಳ್ದೆ ದುಡ್ಡಿನ ಆಸೆ ತೋರಿಸಿದ್ರು. ಆ ದುಡ್ಡಿಗಾಗಿ ಮನುಷ್ಯತ್ವನೇ ಮರ್ತು ಬಿಡ್ತೀರಾ? ಬಂಧನೆಲ್ಲ ಮುರಿದಾಕ್ತೀರಾ? ಐಶ್ವರ್ಯ ಅತ್ತಿಗೆಗೆ ನಮ್ಮ ಮೇಲೆ ತುಂಬಾ ಕೋಪ ಇದೆ. ಅವ್ರು ಎಷ್ಟೇ ತಪ್ಪು ಮಾಡಿದ್ರು ನಾವು ಸಹಿಸ್ಕೊಂಡು ಸುಮ್ಮನೆ ಇದ್ದೀವಿ. ಯಾವತ್ತೋ ಒಂದು ದಿನ ಅತ್ತಿಗೆ ತಮ್ಮ ತಪ್ಪನ್ನ ತಿಳ್ಕೊಂಡು ಸರಿ ಮಾಡ್ಕೋತಾರೆ ಅಂತ, ಮತ್ತೆ ನಮ್ಮ ಕುಟುಂಬದಲ್ಲಿ ಎಲ್ಲರ ಜೊತೆ ಸೇರಿ ಇರ್ತಾರೆ ಅಂತ ನಾವು ಎಷ್ಟೋ ಆಸೆ ಇಟ್ಕೊಂಡಿದ್ರೆ ಕೊನೆಗೂ ನೀವು ನಮ್ಮ ಆಸೆನ ನಿರಾಸೆ ಮಾಡಿಬಿಟ್ರಿ. ನಮ್ಮ ಕುಟುಂಬದ ಮೇಲೆ ಕೋಪ ಅಸೂಯೆ ಇಟ್ಕೊಂಡ್ರು ಅತ್ತಿಗೆಗೆ ನೀವು ಬುದ್ಧಿ ಹೇಳೋದನ್ನ ಬಿಟ್ಟು ಕೆಟ್ಟದಕ್ಕೆ ಜೊತೆಯಾಗಿ ನಿಂತ್ಕೋತೀರಾ? ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ನೀವು ನಮ್ಮ ವಿಷಯನೆಲ್ಲ ಅತ್ತಿಗೆಗೆ ಹೇಳ್ತಾ ಹೇಳ್ತಾ ನಮ್ಮ ಕುಟುಂಬಕ್ಕೆ ಬೆಂಕಿ ಹಾಕಿದ್ರಿ. ಹಾಗಲ್ಲ. ನಿಮ್ ಬಗ್ಗೆ ಯಾರು ಏನೇ ಹೇಳಿದ್ರು ನಾನ್ ನಂಬಲಿಲ್ಲ. ಆದ್ರೆ ಈಗ ಅದೇ ನಿಜ ಆಯ್ತು. ಅದಕ್ಕೆ ನೀವು ನನ್ನ ತಮ್ಮ ಅಂತ ಕರೆಯೋ ಹಕ್ಕನ್ನ ಕಳ್ಕೊಂಡಿದ್ದೀರಾ. ಅಖಿಲ್, ನನ್ನಿಂದ ತಪ್ಪಾಗೋಯ್ತು, ಕ್ಷಮಿಸ್ಬಿಡು. ತಪ್ಪು ಮಾಡೋದು ತಪ್ಪಾಯ್ತು ಅಂತ ಕೈ ಮುಗಿಯೋದು ಈಗೀಗ ಇದು ಪ್ರತಿಯೊಬ್ಬರಿಗೂ ಅಭ್ಯಾಸ ಆಗ್ತಿದೆ. ನಿಮ್ಮಂತವ್ರನ್ನ ಕ್ಷಮಿಸಿದ್ರೆ ಅದೇ ಅಭ್ಯಾಸ ಮಾಡ್ಕೋತೀರಿ ಅಷ್ಟೆ. ನೀವು ಮಾಡಿರೋ ಕೆಲಸಕ್ಕೆ ಇವಾಗಲೇ ಈ ಕ್ಷಣನೇ ನಿಮಗೆ ಶಿಕ್ಷೆ ಕೊಡಬೇಕು ಅನಿಸ್ತಿದೆ. ಆದ್ರೆ ನಿಮ್ಮ ಮಕ್ಕಳಿಗಾಗಿ ಆ ಕೆಲಸ ಮಾಡ್ತಾ ಇಲ್ಲ. ಇನ್ಮೇಲೆ ಯಾವತ್ತೂ ನಮ್ಮ ಕುಟುಂಬದ ವಿಷಯಕ್ಕೆ ತಲೆ ಹಾಕಬೇಡಿ. ಇದು ಶ್ಯಾಮ ನಡೆದಿದ್ದು. ವನಜಾಕ್ಷಿ ಅದಕ್ಕೆ ಅಷ್ಟು ಮೋಸ ಮಾಡಿದ್ರ? ನನಗಿದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲ ರೀ. ಇದನ್ನೆಲ್ಲ ನೋಡ್ತಿದ್ರೆ ಯಾರೋ ನಮ್ಮ ಮೇಲೆ ಸೇಡಿಡ್ಕೊಂಡು ನಿಮ್ಮನ್ನ ಬೇಕು ಅಂತಾನೆ ಈ ಕೇಸಲ್ಲಿ ಸಿಕ್ಕಾಕ್ಸ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಯಾರೋ ನಿಮಗ್ ಫೋನ್ ಮಾಡಿ ಹೇಳಿದ್ರು, ನೀವು ನೇರವಾಗಿ ವನಜಾಕ್ಷಿ ಅದಕ್ಕೆ ಹತ್ರ ಹೋದ್ರಿ. ಅಲ್ಲಿ ನಿಮ್ಗೆ ನಿಜ ಗೊತ್ತಾದ್ಮೇಲೆ ಅವ್ರಿಗೆ ವಾರ್ನಿಂಗ್ ಕೊಟ್ಟು ಅದೆಲ್ಲ ವಿಡಿಯೋ ಮಾಡಿ ಅದನ್ನೆಲ್ಲ SIಗೆ ಸೆಂಡ್ ಮಾಡಿದ್ದಾರೆ. ಇದೆಲ್ಲ ಯಾರೋ ಪಕ್ಕ ಪ್ಲಾನ್ ಮಾಡೇ ಮಾಡಿದ್ದಾರೆ ಅನ್ಸುತ್ತಿದೆ. ವಿಡಿಯೋ ತೆಗ್ದಿದಾರ? ಏನ್ ಶ್ಯಾಮ ನೀನ್ ಹೇಳೋದು? ಹೌದು ರೀ. ನೀವೇನು ಯೋಚನೆ ಮಾಡಬೇಡಿ, ನೀವೇನು ತಪ್ಪು ಮಾಡಿಲ್ಲ. ಎಲ್ಲ ಎವಿಡೆನ್ಸ್ ನಿಮಗ್ ವಿರುದ್ಧವಾಗೇ ಇದ್ರು ನೀವು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೋದಿಕ್ಕೆ ಯಾವ್ದಾದ್ರೂ ಚಿಕ್ಕ ಕ್ಲೂ ಸಿಗತ್ತೆ. ಅದನ್ನ ಕಂಡು ಹಿಡಿದು ನಿಮ್ಮನ್ನ ಹೊರಗಡೆ ಕರ್ಕೊಂಡ್ ಬರ್ತೀನಿ. ಅವರು ಅಷ್ಟು ಪ್ಲಾನ್ಡ್ ಆಗಿದ್ದಾಗ ತಪ್ಪು ಹೇಗ್ ಮಾಡ್ತಾರೆ ಶ್ಯಾಮ? ಎಷ್ಟು ದೊಡ್ಡ ಕ್ರಿಮಿನಲ್ಲೇ ಆದ್ರೂ ಯಾವ್ದಾದ್ರೂ ಒಂದು ಚಿಕ್ಕ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಒಂದ್ ವೇಳೆ ಮಾಡಿದ್ರು ಅದು ನಮಗೆ ಹೇಗ್ ಸಿಗತ್ತೆ? ನನಗೆ ಕಷ್ಟ ಕೊಡೋದಕ್ಕೆ ನಾನು ಜೈಲ್ ಪಾಲಾಗಬೇಕು ಅಂತಾನೆ ಯಾರೋ ಬೇಕು ಅಂತ ಹೀಗೆ ಮಾಡಿದ್ದಾರೆ. ನಾನು ಹೊರಗೆ ಬರ್ತೀನಿ ಅನ್ನೋ ನಂಬಿಕೆ ನನಗಂತೂ ಇಲ್ಲ ಶ್ಯಾಮ. ಏನಂದ್ರೆ
ನೀವ್ ಹಾಗೆಲ್ಲ ಹೇಳ್ಬೇಡಿ. ನಮ್ಗೆ ನಮ್ ಕೃಷ್ಣ ಇದ್ದಾನೆ. ಏನಾದ್ರೂ ಮಾಡಿ ಆ ಕೃಷ್ಣನೇ ನಮಗ್ ದಾರಿ ತೋರಿಸ್ತಾನೆ. ನೀವು ಧೈರ್ಯವಾಗಿರಿ. ಆಯ್ತು ಶ್ಯಾಮ, ನೀನು ಹುಷಾರು. ಸರಿ ರೀ. ಏನಂದ್ರೆ ನಿಮ್ಗೆ ಫೋನ್ ಮಾಡಿ ವಂಜಾಕ್ಷಿ ಅತ್ಗೆ ಬಗ್ಗೆ ಹೇಳ್ದೋರ್ ನಂಬರ್ ನಿಮಗ್ ನೆನ್ಪಿದ್ರೆ ಒಂದ್ಸಲ ಹೇಳಿ. 98662. ಹಾ, ಓಕೆ ರೀ. ನೀವು ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಪ್ರೂವ್ ಮಾಡ್ತೀನಿ. ಇದು ನಿಮ್ ಶ್ಯಾಮನ್ ಮಾತು. ನೀವು ಹುಷಾರಾಗಿರಿ. ಸರಿ.